ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂತ ದೊಡ್ಡವರು, ನಮ್ಮ ಸರವಣ ಸರ್ ಆಗ್ಬೋದು, ರಮೇಶ್ ರೆಡ್ಡಿ ಸರ್, ಚೇತನ್ ಸರ್, ರವಿಗೌಡ್ರು, ಮತ್ತೆ ನಮ್ಮ ಎಲ್ಲ ಇಲ್ಲಿ ಉದಯ್ ಮೆಹ್ತಾ ಸರು, ಸುರೇಶ್ ಸರು, ಮುನೇಗೌಡ್ರು, ನಮ್ಮ ನರಸಿಂಹ ಸಾರು, ಬಾಮ ಹರೀಶ್ ಅವ್ರು ಬಂದಿದ್ರು, ಎಲ್ಲ ಪ್ರತಿಯೊಬ್ರು ಬಂದಿದ್ದಾರೆ, ಕುಶಲ್ ಸರು, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಟಿಯರು, ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಬಾನ್ಕರ್ ಸರ್ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಯಾಕೆ ಹೋಗಿ ಹಿಂದೆ, ಬಾಮಗಿರಿ ಸರ್, ಹರೀಶ್ ಸರ್ ಇಬ್ರು ಬಂದಿದ್ದಾರೆ. ಎಲ್ಲ ಬಂದಿರೋಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ, ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯ್ತು, ಆಕ್ಟಿಂಗ್ ಆಯ್ತು, ಡೈರೆಕ್ಷನ್ ಆಯ್ತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತ ಎಲ್ಲ ತುಂಬಾ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ, ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷ ಹಿಂದೆ ಒಬ್ರ ಹತ್ರ ಮೀಟ್ ಮಾಡಿದಾಗ, ಅವರು ಸ್ಪೋರ್ಟ್ಸ್ ತುಂಬಾ ಇದಾಗಿದ್ರು. ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರು ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನನ್ಗೆ ಹೇಳಿದ್ರು. ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡ್ ಬಂದ್ವಿ. ಸರ್, ನಿಮ್ ಸಿನಿಮಾದವರು ಎಲ್ಲ ಕ್ರಿಕೆಟ್ ಎಲ್ಲ ತರ ಗೇಮ್ಗಳನ್ನ ಮಾಡ್ತಿದ್ದಾರೆ, ಆದ್ರೆ ಕಬಡ್ಡಿನ ತುಂಬಾ ಯಾರು ಮಾಡ್ತಿಲ್ಲ ಸರ್. ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೆ ಒಂದು ಮೆರುಗು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದ್ರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಲಾಸ್ಟ್ 5-6 years ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರನ್ನ ತಗೊಂಡ್ಬಂದು ಒಂದು ಕಬಡ್ಡಿ ಮಾಡ್ತಿರೋದ ಕಾರಣ ಏನಂದ್ರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗ್ಲಿ, ಏನೇ ಒಂದಾಗ್ಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತು ಏನೋ ಅಂತಂದ್ರು, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಕ್ರಿಕೆಟ್ ಅಂದ್ರು ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್, ಇದು ಕ್ಯಾಪ್ಟನ್, ಅಂದ್ರೆ ಏನಕ್ಕೆ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡಕ್ಕೆ ಅಷ್ಟೇನೆ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನ್ ಹೇಳಿದ್ರು ಅಂದ್ರೆ, ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡ್ ಅಲ್ಲಿ ನಾವಿದೀವಿ. ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನ ಎಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ. ಯಾಕಂದ್ರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ. ಇದು ನಮ್ಮೊಂದು ದೇಸಿ ಆಟ. ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ತರ ಹೆಂಗ್ ಹೋಗ್ತಿದ್ಯೋ ಅದೇ ತರ ಒಂದು ಲೆವೆಲ್ ಕಬಡ್ಡಿ ಬರ್ಬೇಕು ಅನ್ನೋದು ನನ್ ಒಂದ್ ಚಿಕ್ಕ ಆಸೆ ಇತ್ತು. ಇಲ್ಲ ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದ್ರೆ ನೀವು ನೋಡಿರ್ತೀರ, ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನ್ಸಿದ್ದು, ಕಬಡ್ಡಿ ನಾವು ಲಾಂಚ್ ಮಾಡೋಣ, ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನ ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸು ಈ ತರ ಪ್ಲಾನ್ ಮಾಡ್ಕೊಂಡು, ಇದಾದ್ಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲಾನ್ ಮಾಡಿದೀವಿ, 100 ಜನ. ಇದಾದ್ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲಾ ಕಡೆನೂ ಒಂದು ಟೀಮ್ ತಂದು, ಇವಾಗ ನಮ್ಗೆ ಬೇರೆ ಕ್ರಿಕೆಟ್ ಹೆಂಗ್ ನಡೆಯುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ, ಆ ತರ ಮಾಡ್ಬೇಕು ಅನ್ನೋ ಅಂತ ಒಂದು ಇದಿತ್ತು, ನನ್ ಕನ್ಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಕನ್ನಡದಲ್ಲಿರುವಂತ ನಮ್ಮ ಇಂಡಸ್ಟ್ರಿಲಿ ಇರೋರ ಜೊತೆ ಮಾಡೋಣ ಫಸ್ಟ್ ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅನ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ. ಏನಕ್ಕೆ ಅಂದ್ರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದ್ರೆ, ಅಪ್ಪು ಸರ್ ಲಾಸ್ಟ್ ಇದ್ದಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಯಾಕಂದ್ರೆ ಕಬಡ್ಡಿಗೆ ಅವರು ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟಿದ್ರು. ಅದೇ ತರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ದು, ಇಲ್ಲ 100% ಮಾಡಿ ಒಳ್ಳೆ, ಅಂದ್ರೆ ಅವ್ರು ಹೇಳಿದ್ರಲ್ಲ, ಈಗ ಒಂದು ಲಾಂಚ್ ಅಂದ್ರೆ ಬರ್ತಾರೆ, ಒಂದು ಲೋಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೇರು ಅಲ್ಲಿ ಹೋಗಿದಾಗ ನಮ್ಮ PRK ಸತೀಶ್ ಸರ್ ಮತ್ತೆ ನಮ್ಮ ಶಿವ ಇಬ್ರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ, ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 hour ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ, ಅವರು ಇದನ್ನ ಈ ಲಾಂಚ್ ಮಾಡಿಕೊಟ್ಟು, ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂತ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳ್ಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಅವ್ರ ಸಪೋರ್ಟ್ ತುಂಬಾ ದೊಡ್ಡದಾಗಿದೆ. ಅದೇ ತರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಹಾಗಾದ್ರೆ ಏನಂದ್ರೆ 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಂದ್ರೆ ಒಂದು ವೇದಿಕೆ. ಈಗ ಒಂದು ವೇದಿಕೆಯಲ್ಲಿ ಬಂದ್ರೆ ಗೊತ್ತದು ಇವರಾ ಈ ತರ ಅನ್ಸುತ್ತೆ. ಅವತ್ತು ಸಿಕ್ಕಿದಾಗ ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ, ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರ ತರ ಬಂದಿದ್ರು. 100 ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ, ನಿರ್ದೇಶಕರು ಇದ್ದಾರೆ,
ಎಲ್ಲ ಇಲ್ಲೇ ನಮ್ಮವ್ರನ್ನ ಆಯ್ಕೆ ಮಾಡ್ಕೊಂಡು ಎಲ್ಲರಿಗೂ ಅವಕಾಶ ಕೊಡ್ಲಿ ಅನ್ನೋದು ಒಂದು ಆಸೆ ಅಷ್ಟೇನೆ. ಮತ್ತೆ ಎಲ್ಲ ಸಪೋರ್ಟ್ ಆಗಿ ನಿಂತಿರುವಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೇ. ಯಾವುದು ಲೀಗ ಏಪ್ರಿಲ್ 1 ಅನ್ಕೊಂಡಿದ್ದೆ. ಏಪ್ರಿಲ್ ಡೇಟ್ ಅನ್ಕೊಂಡಿಲ್ಲ, ಏಪ್ರಿಲ್ ಅನ್ಕೊಂತಾ ಇದ್ದೀನಿ. ಏಪ್ರಿಲ್ ಅಲ್ಲಿ ಮಾಡ್ಬೇಕು ಅಂತ ಮಾಡ್ತೀವಿ. ಫಸ್ಟ್ ಹೇಳ್ತಿಲ್ಲ, ಫಸ್ಟ್ ಮಾಡಲ್ಲ. ಹೊಸ ಸರ್ ಇದು ಎಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ, ಯಾಕಂದ್ರೆ ಎಲ್ಲ ಕನ್ನಡಿಗರಾಗಿರೋದ್ರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವ್ದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದೀವಿ. ಒಳ್ಳೆ ಸ್ಟೇಡಿಯಂ. ನೋ ದುಬೈ, ಇದು ಕರ್ನಾಟಕದಲ್ಲಿ ಮಾಡೋಣ. ಅಲ್ಲ, ಈ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದೇ ಹೇಳಿದ್ನಲ್ಲ, ಈಗ ಸಾಕಷ್ಟು ಜನ ನಾವು ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗ್ ಹೇಳಿ ನಾನು ಒಂದು 70ರಿಂದ 80 ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಾವು ಅನೌನ್ಸ್ ಮಾಡಿದ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಹೋಗೋದೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದ್ರೆ ಇವಾಗ ಹೇಳ್ತಿರೋದು ಸಾಕಷ್ಟು, ಈಗ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ತುಂಬಾ ಎಸ್ಟಾಬ್ಲಿಷ್ಡ್ ಅಂದ್ರೆ ಇದರಿಂದಾನು ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇರುತ್ತೆ. ಎಲ್ಲರೂ ಟೂರ್ನಮೆಂಟ್ ಬರ್ತಾರೆ, ಪ್ರತಿಯೊಬ್ರು ಸಪೋರ್ಟ್ ಕೊಡ್ತಾರೆ. ಪ್ರತಿಯೊಬ್ರು ಇವತ್ತಿರುವಂತ ಹೀರೋಯಿನ್ಸ್ ಅಲ್ಲದೆ ನಮಗೆ ಅವತ್ತಿಂದ ಬಂದಿರೋರ್ನು ಬಿಡದೆ, ಆಮೇಲೆ ಎಲ್ಲ ಕಲಾವಿದರನ್ನ, ಹೀರೋಗಳನ್ನ ಆಗ್ಬೋದು, ಮತ್ತೆ ಮೇನ್ ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಆ ಟೂರ್ನಮೆಂಟ್ ನಡೆಯೋದ್ರು 2 ದಿನ ಪ್ರತಿಯೊಬ್ರು ಅಲ್ಲಿ ಬಂದು ಒಂದು ವಿಸಿಟ್ ಆಗ್ಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ. ಯಾಕಂದ್ರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸಕ್ಕೆ ನಮ್ಮ ಇಡೀ ಚಿತ್ರರಂಗ ಬರ್ಬೇಕು ಅನ್ನೋದು ನನ್ನ ಇದಾಗಿದೆ. ಕ್ಯಾಶ್ ಪ್ರೈಸು 5 lakhs. ಇದು ನಮಗೂ ಈಗಲೇ ಗೊತ್ತಾಯಿತು. ವಿನ್ನಿಂಗ್ ಟೀಮ್ಗೆ. ಸಿನಿಮಾ ಹೊರಡಿನವ್ರು ಮಾತ್ರ ಆಟ ಆಡ್ತಿದ್ದಾರೆ. ಅಂದ್ರೆ ಯಾವ ತರ ಅರ್ಥ ಆಗಿಲ್ಲ. ಈಗ ಏನ್ ಗೊತ್ತಾ, ನಾವು 100 ಜನದಲ್ಲಿ ಎಕ್ಸಾಂಪಲ್ 120 ಜನ ಟೋಟಲ್, ಒಂದು ಟೀಮ್ಗೆ 12 ಜನ ಆಯ್ತಾ, 7 + 5 ಆ ತರ ಇದ್ ಮಾಡ್ಕೊಂಡಿದೀವಿ. ಆ 5, 7 ಇದು ಟೋಟಲ್ 120 ಜನದಲ್ಲಿ 10 ಜನ ನಾವು ಮೀಡಿಯಾದಿಂದ ತಗೊಂಡಿದೀವಿ. ಅಂದ್ರೆ ಎಲ್ಲಾ ಚಾನಲ್ಸ್ ಇಂದಾನು ನಮ್ಮ ಇದರಿಂದಾನು ಒಂದು ಅಷ್ಟು ಜನ ಆಯ್ಕೆ ಮಾಡಿದೀವಿ. ಪ್ರತಿಯೊಬ್ರು ಇರ್ತಾರೆ. ಅಂದ್ರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ, ಯಾಕಂದ್ರೆ ಈಗ ಟಿವಿ ಆಗ್ಬೋದು, ಇಲ್ಲ ರಿಯಾಲಿಟಿ ಶೋಸ್ ಆಗಿರ್ಬೋದು, ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರ್ಬೇಕು. ಯಾಕಂದ್ರೆ ಈಗ ಹೊಸಬ್ರದ್ದು ತುಂಬಾ ಜನದ ರಿಕ್ವೆಸ್ಟ್ ಬರ್ತದೆ ನಮ್ದು ಮಾಡಿ ಅಂತ. ಬಟ್ ನಾವೇನು ಅಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂಯೆನ್ಸರ್ಸ್ ಈ ತರ ಇರೋರ್ನ ಎಂಕರೇಜ್ ಮಾಡ್ತಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ನಟಿಯರಿಗೆ ಸಿಕ್ಲಿ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇರೋರಿಗೆ ಒಂದು ವೇದಿಕೆ ಸಿಕ್ಲಿ ಅನ್ನೋದು ಅಷ್ಟೇ ನನ್ನ ಆಸೆ. ಫಸ್ಟ್ ಇಯರ್ ವಾಸು ಸರ್, ಇದು ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇದು ಕಬಡ್ಡಿ ಟೂರ್ನಮೆಂಟು ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ಎಲ್ಲ ಬರುತ್ತೆ ಸರ್, ನಾವ್ ಇದೀನಿ ಅಂದ್ರೆ ಎಲ್ಲ ಇರ್ತಾರೆ. ನೋಡಿ ಇಲ್ಲಿ ನಮ್ಮ ಸರ್ವಣ ಸರ್ ಎಲ್ಲ ಕೂತವ್ರು, ಇವರೆಲ್ಲ ಇದ್ದಾಗ ನಾವು ಸ್ಪಾನ್ಸರ್ಗೆ ಯಾರು ಹುಡುಕೋ ಅವಶ್ಯಕತೆನೇ ಇಲ್ಲ. ನಮ್ ರಮೇಶ್ ರೆಡ್ಡಿ ಸರ್ ಇದ್ದಾರೆ, ನಮ್ ಚೇತನ್ ಗೌಡ್ರು ಇದ್ದಾರೆ, ರವಿ ಗೌಡ್ರು ಎಲ್ಲ ಹೆಂಗಿದಾರೆ ನೋಡಿ. ಇಲ್ಲಿ ನಮ್ಗೆಲ್ಲ ಘಟಾನುಘಟಿಗಳು ಜೊತೆಲಿದ್ದಾರೆ. ಕಮಿಟ್ ಆಗೋಗಿದ್ದಾರೆ ಸರ್ ಆಲ್ರೆಡಿ. ಈಗ ಬರ್ತಾರೆ ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ನೋಡ್ತಾ ಇರಿ ಹಂಗೆ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಬಂದಿರೋ ನಮ್ಮ ಹೀರೋಯಿನ್, ಖುಷಿ ಆಯ್ತು ಇವತ್ತು ಬಂದಿದ್ದು. ಥ್ಯಾಂಕ್ ಯು ಸಿಂಧು. ಮತ್ತೆ ರಾಕ್ಷಸಿ, ಹಲೋ, ನಮ್ ಕಾರುಣ್ಯ ಅವರು, ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ. ಅವತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ ಪಾಪ. ಅವತ್ತು ಅವರು ಲವಿನ್ ಮಂಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲ್ ಇದ್ರು. ಹೋಗಿ ಕೇಳಿದ ತಕ್ಷಣ ಈ ತರ ಬೇಕು ಅಂದ ತಕ್ಷಣ ನಮ್ಗೆ ಅವಕಾಶ ಕೊಟ್ರು ಅವತ್ತು. ಏನು ಉದಯಣ್ಣ ಇಲ್ಲ ಇದಾರೆ. ಎಲ್ಲರಿಗೂ ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರು ನೆನ್ಸ್ಕೋಬೇಕು. ಇನ್ನ ಇಲ್ಲಿ ಬಂದಿರೋಂತ ಸಾಕಷ್ಟು ನಟಿಯರೆಲ್ಲ ನನ್ನ ಸ್ನೇಹಿತರು, ಎಲ್ಲರಿಗೂ. ಯಾಕಂದ್ರೆ ತುಂಬಾ ಜನದ ನೇಮ್ ಲೀಸ್ಟ್ ಇದೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿದೀರಾ ಸರ್. ಇಲ್ಲ ಲೈವ್ ಟೆಲಿಕಾಸ್ಟ್ ಚಾನಲ್ಸ್ ಬರ್ತಿದೆ, ಬಟ್ ನಾನು ಇದು ಕಮರ್ಷಿಯಲ್ ಹೋಗೋದು ಬೇಡ, ಎಲ್ಲರಿಗೂ ಕೊಟ್ಬಿಡೋಣ ಅಂತಿದ್ದೀನಿ ಸರ್. ಈವೆಂಟ್ ಹೆಂಗ್ ಕೊಡ್ತೀನಲ್ವಾ, ಎಲ್ಲರೂ ಹಾಕ್ರಿ, ಪ್ರತಿಯೊಬ್ಬರಿಗೂ ಹೋಗ್ಲಿ ಅನ್ನೋದು ನನಗೆ. ಈ ಫಸ್ಟ್ ಸೀಸನ್ ನಾವು ಇದ್ ಮಾಡೋದು ಬೇಡ ಅಂತ. ಯಾಕಂದ್ರೆ ಕಮರ್ಷಿಯಲ್ ಆಗಿ ಎಲ್ಲ ಹೋದ್ರೆ ಕೆಲವೊಂದು ರೀಚ್ ಆಗಲ್ಲ, ಅದು ಒಂದೇ ಇದಕ್ಕೆ ಸೀಮಿತ ಆಗುತ್ತೆ. ಅದಾಗೋದ್ ಬೇಡ. ಯಾಕಂದ್ರೆ ಇಷ್ಟು ಜನ ನನ್ನ ನಂಬಿ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ಒಂದೇ ಕಾರಣಕ್ಕೆ. ನವರಸನ್ ಸರ್ ಮಾಡಿದ್ರೆ ಏನೋ ಒಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, ಒಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂತ ಎಲ್ಲ ನಂಬಿ ಕೈ ಜೋಡಿಸಿದ್ದಾರೆ. ಅದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆಲ್ಲ ಒಂದು ವೇದಿಕೆ ಮಾಡೋಣ ಸರ್. ಎಲ್ಲ ನಿಮ್ ಸಪೋರ್ಟ್ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.